ನಟರಾಜ ಬರ್ತಾನಲ್ಲ. ಸರಿ ಚೀಟಿ ಬೆಲ್ಟ್ ಹಾಕೊಳ್ಳಿ. ಅಯ್ಯ ಅಯ್ಯ ತಳಂಗುತಕಜುನು ಏನ್ ನಿಮ್ಮ ಹೆಸರು? ಸೈಯದ್. ಸೈಯದ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಷ್ಟು ವರ್ಷದಿಂದ ಮಾಡ್ತೀರಾ ಮನೆ ಶಿಫ್ಟಿಂಗ್ ಕೆಲಸ? ಮೊದಲಿಂದ ಮಾಡ್ತಿದ್ದೀನಿ. ಮೊದಲಿಂದ? ಓಕೆ. ಮನೆ ಶಿಫ್ಟಿಂಗ್ ಅಂತ ಕರ್ಕೊಂಡ್ ಬಂದಿದ್ವಿ ಒಬ್ಬನ್ನ. ಅಲ್ಲೆಲ್ಲ ಸರ್ಕಲ್ ಅಲ್ಲಿ ಇದ್ದ ಒಬ್ಬ. ಅವನು ಅಣ್ಣ ಏನೇ ಕೆಲಸ ಇದ್ರು ಮಾಡ್ತೀರಣ್ಣ ಹಂಗೆ ಹಿಂಗೆ ಅಣ್ಣ ಅಂತ ಹೇಳ್ದ. ನಾವು ಸರಿ ಬಿಡು ಏನೋ ಪಾಪ ಹೊಟ್ಟೆ ಪಾಡಕ್ ಬಂದವನೇ ಸರಿಯಪ್ಪ ಅಂತ ಕರ್ಕೊಂಡ್ಬಿಟ್ವಿ. ಕರ್ಕೊಂಡ್ಮೇಲೆ ಅವನೇನ್ ಮಾಡ್ಬಿಟ್ಟವನೇ ಅವ್ರ ಮನೆ ಬೀರೋ ಶಿಫ್ಟಿಂಗ್ ಮಾಡೋವಾಗ ನೆಕ್ಲೇಸು ಒಡವೆ ಗಿಡವೆ ಎಲ್ಲ ಎತ್ಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ ಏನೇ ಇದು? ನಾವು ಆಮೇಲೆ ಅವ್ರ ಮನೇಲಿ ಶಿಫ್ಟಿಂಗ್ ಎಲ್ಲ ಆದ್ಮೇಲೆ ಅವ್ರು ಆಮೇಲೆ ಬಂದು ಹೇಳ್ತವ್ರೆ, ಏನ್ರಿ ನೀವು ಮನೆ ಶಿಫ್ಟ್ ಮಾಡುವಾಗ ಈ ತರ ಚಿನ್ನ ಕಳ್ತನ ಆಗ್ಬಿಡೈತೆ, ಯಾರು ಎತ್ತಿರೋದು ಮರ್ಯಾದೆಗೆ ತಂದ್ಕೊಟ್ರೆ ಸರಿ, ಇಲ್ಲಾಂದ್ರೆ ಎಲ್ಲಾರನ್ನ ಎತ್ಕೊಂಡೋಗಿ ಹಾಕ್ಸ್ಬಿಡ್ತೀನಿ ಇದ್ರಲ್ಲಿ ಹಂಗೆ ಹಿಂಗೆ ಅನ್ಬಿಟ್ಟು ನಮ್ಮನ್ನ ಹಿಡ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ಅವನು ಆಮೇಲೆ ಹೋಗಿ ಸರ್ಕಲ್ ಎಲ್ಲ ಹೋಗಿ ನೋಡ್ತೀವಿ, ಕಾಣಿಸ್ತಾ ಇಲ್ಲ. ಅವ್ನ ಫೋನ್ ನಂಬರ್ ಐದು ಏನು ಗೊತ್ತಿಲ್ಲ ನಮ್ಗೆ. ಹಿಂಗೆ ಏನೋ ಕೆಲ್ಸಕ್ಕೆ ಬರೋಣ ಏನೋ ಬಿಡೋಣ ಹಂಗೆ ಹಿಂಗೆ ಅಂದಿದ್ದಕ್ಕೆ ನಾವು ಸರಿ ಬಿಡು ಹೊಟ್ಟೆ ಪಡ್ಕಂತ ಬಿಟ್ಟಿದ್ದು. ಇವ್ ನೋಡ್ರೆ ಹಿಂಗ್ ಮಾಡ್ಬಿಟ್ಟ ಅವನೇ. ಎಣ್ಣೆ ಪಡಿನ ಮಾಮೂಲಿ ಮಾಮೂಲಿ ನಿಂತರನೇ ಇದ್ದಾನೆ ಸೇಮ್ ಅವನು ನೋಡಕ್ಕೆ. ನಂಬರ್ಗೆ ಮುಗಿಸ್ಕೊಬೇಕಾಯ್ತು. ಅವನ ಹತ್ರ ಫೋನ್ ಇರ್ಲಿಲ್ಲ. ಆಮೇಲೆ ಆಧಾರ್ ಕಾರ್ಡ್ ಕೂಡ ಅಂದ್ರೆ ಯಾವ್ದೋ ಜೆರಾಕ್ಸ್ ಪೇಪರ್ ಕೊಟ್ಟಿದ್ದ, ಅದು ಎಲ್ಲೋ ಬಿದ್ದು ಬಿಡೈತೆ ಗೊತ್ತಿಲ್ಲ. ಅದು ಅವಂದು ಅಲ್ಲ ಆಧಾರ್ ಕಾರ್ಡ್. ಆಮೇಲೆ ನೋಡಿದ್ರೆ ಆಮೇಲೆ ತಂದ್ಕೊಟ್ರು. ಆಮೇಲೆ ಅಲ್ಲೇ ಯಾರು ತಂದ್ಕೊಟ್ಟಿಲ್ಲ. ಈಗ ಅವ್ನು ಹುಡ್ಕೊಂಡು ಹೋಗ್ತಾ ಇದೀವಿ, ಅವ್ನು ಸಿಗ್ತಾ ಇಲ್ಲ. ಈಗ ಇವ್ರೇನ್ ಮಾಡ್ತಿದಾರೆ, ನೀವ್ ಅದೆಲ್ಲ ನನ್ಗೆ ಗೊತ್ತಿಲ್ಲ, ಒಂದು ಕದ್ದಿರವನ್ನ ಕರ್ಕೊಂಬಂದ್ ಬಿಟ್ಬಿಟ್ಟು ಹೋಗಿ, ಇಲ್ಲ ಅಂದ್ರೆ ನೀವು ಕಟ್ಕೊಡಿ ಅಂದ್ಬಿಟ್ಟು ನಮ್ಮನ್ನ ಹಿಡ್ಕೊಂಡ್ಬಿಟ್ಟವ್ರೆ. ಅದಕ್ಕೆ ಇವಾಗ ನಾನೇ ಸರಿ ಬಿಡಪ್ಪ ಆಯ್ತು ಕದ್ದಿರವನ್ನ ಕರ್ಕೊಂಬಂದ್ ಬಿಡ್ತೀನಿ, ನೀವ್ ಆಮೇಲೆ ನಮ್ಮನ್ನೇನ್ ಕೇಳ್ಬಾರ್ದು ಅಂತ ಹೇಳ್ದೆ. ಆಯ್ತು ನೀವು ಅವನ್ನ ಕರ್ಕೊಂಬಂದ್ ಬಿಡಿ, ನಾವೇ ನಿಮ್ಮನ್ನ ಕೇಳಲ್ಲ ಅಂತ ಹೇಳಿದಾರೆ. ಅದಕ್ಕೆ ಈಗ ನಿನ್ ಕೆಲ್ಸ ಏನಂದ್ರೆ, ಅವತ್ ನಾನೇ ಒಡವೆ ಎಲ್ಲ ಎತ್ಬಿಟ್ಟಿದ್ದೆ, ಏನೋ ಒಂದ್ ಸ್ವಲ್ಪ ಕಷ್ಟಕ್ಕೆ ನಿಮ್ಗೊಂದ್ ಇಷ್ಟು ವರ್ಷ ಆದ್ಮೇಲೆ ಕೊಡ್ತೀನಿ ವಾಪಸ್ ಅಂತ ಹೇಳ್ಬಿಡು ಅವ್ರು ಒಂದ್ ಮಾತು. ಅದಕ್ಕೆ ಕರ್ಕೊಂಬಂದಿದ್ದೀನಿ ಇವಾಗ. ಇಲ್ಲಾಂದ್ರೆ ನೀನೇ ಕರ್ಕೊಂಬತ್ತೀನಿ ಹೇಳ. ಒಪ್ಕೊಳ್ಳಿ ಬ್ರೋ. ಬನ್ನಿ ಬ್ರೋ. ಏನಾಗಲ್ಲ ಬನ್ನಿ, ತಲೆ ಕಡ್ಸ್ಕೊಬೇಡಿ. ನಿಮ್ಗೇನ್ ತೊಂದ್ರೆ ಆಗಲ್ಲ. ಹಂಗ ಮಾಡ್ಬೇಡ ಬಾ. ಇಲ್ಲ ಇಲ್ಲ ಬಾ, ಹಂಗ ಮಾಡ್ಬೇಡ ಬಾ ನೀನು. ನೋಡಂಗಲ್ಲ ಏನಕ್ಕಾಗಲ್ಲ ಹೇಳೋ. ಏನಾಗುತ್ತೆ ಹೇಳಿ ನಿನ್ಗೆ ಒಪ್ಕೊಳಕ್ಕೆ? ಒಂದ್ ಕೆಲ್ಸ ಮಾಡು, ಒಂದ್ ಸೂದಿ ಹಾಕ್ತೀನಿ, ನಿನಗ್ ಮತ್ತೆ ಬರುತ್ತೆ. ಒಂದ್ ಸೂದಿ ಹಾಕ್ತೀನಿ, ನಿನಗ್ ಮತ್ತೆ ಬರುತ್ತೆ. ನೀನು ಆಮೇಲೆ ಅಲ್ಲಿ ನಿದ್ದೆ ಮಾಡ್ಬಿಟ್ಟಿರ್ತೀಯ, ಅಲ್ಲಿ ಹೋದ್ಮೇಲೆ ಎದೊಳ್ತೀಯ. ಹಂಗ ಮಾಡ್ಬಿಡ. ತೋರ್ಸು ಹಂಗ ಮಾಡ್ಬೇಡ ಬಿಡು. ತಿರ್ಗೋ ಬೇಡ ಸರ್. ಏನ್ ಬೇಡ, ತಿರ್ಗೋ ತಿರ್ಗು ಬೇಡ ಸರ್. ಶರ್ಟ್ ಬಿಚ್ಚು ನಿನ್ಗೆ ಧೈರ್ಯ ಬರುತ್ತೆ. ಇದು ಹಾಕೊಂಡ್ರೆ ನಿನ್ಗೆ ಇದು ಹಾಕೊಂಡ್ರೆ ನಿನ್ಗೆ ಮತ್ತೆ ಬರುತ್ತೆ. ಮತ್ತೆ ಬರುತ್ತೆ. ನಿನ್ ಮಾತು ಕೇಳು, ಮತ್ತೆ ಬರುತ್ತೆ ಬಾ ನಿನ್ಗೆ. ಇಟ್ಕೊಳಪ್ಪ ನೀನು ಶರ್ಟ್ ಬಿಚ್ಚು. ಕೈ ಹಿಡ್ಕೊಳಪ್ಪ ನೀನು. ಸರ್ ಗಟ್ಟಿಗೆ ಹಿಡ್ಕೊಂಡು ಹೇಳ್ತಾ ಇದೀನಿ. ಆಮೇಲೆ ಅವ್ರು ಇಲ್ಲೇ ಕಳ್ಸ್ಬಿಡ್ತೀನಿ ಪೊಲೀಸ್ ಅವ್ರನ್ನ. ಸಂಬಂಧ ಇಲ್ಲ ಅಂದ್ರೆ ಅವತ್ತು ಎಲ್ಲ ಕತ್ಕೊಳ್ಳೋದಾಗ ಚೆನ್ನಾಗಿತ್ತ ನಿನ್ಗೆ? ನಾವೇ ಮತ್ತೆ ನೀವೇ ತಾನೆ ಅವತ್ತು ಮನೆ ಶಿಫ್ಟಿಂಗ್ ಬಂದಿದ್ ವೆಂಕಟೇಶ. ಯಾವ ವೆಂಕಟೇಶ ಸರ್? ನೀವೇ ತಾನೆ ವೆಂಕಟೇಶ? ವೆಂಕಟೇಶ ಅಲ್ಲ ಸರ್. ವೆಂಕಟೇಶ್ ನೀ ಸುಮ್ಗಾರ ಮರ, ಸುಮ್ನೆ ಯಾಕೆ ಇದ್ ಮಾಡ್ತೀಯ? ಅದೆಲ್ಲ ಆಗಲ್ಲ, ಇಟ್ಕೋ. ತೆಗಿ ನೋಡಿ ಹೇಳ್ತಾ ಇದೀನಿ ನೋಡು. ಆಮೇಲೆ ನಾನು ಎಲ್ಲಂದ್ರೆಲ್ಲ ಚುಚ್ಬಿಡ್ತೀನಿ. ಫಸ್ಟ್ ಟೈಮ್ ಚುಚ್ಚಾಕ್ ಬರಲ್ಲ ಹೇಳ್ತಾ ಇದೀನಿ ನೋಡು. ತಿರ್ಗೋ ಕುಂಡಿಗೆ ತಿರ್ಗೋ. ಬೇಡ ಸರ್ ದಯವಿಟ್ಟು. ಏನ್ ಬೇಡ, ತಿರ್ಗಪ್ಪ. ಚಿನ್ನ ಎಲ್ಲ ಎತ್ಕೊಂಡು ಹೋಗಿದ್ಯಾ ಗೊತ್ತಾಗಲ್ವಾ ನಿನ್ಗೆ? ನೀನೇ ತಾನೆ ಎತ್ಕೊಂಡು ಹೋಗಿದ್ ಬಿಚ್ಚು. ನೋಡಪ್ಪ ಹಂಗೆಲ್ಲ ಮಾಡಬೇಡ. ತೆಗಿ ಶರ್ಟ್ ತೆಗಿ. ಸರಿ ಸರ್ ಕುಂಡಿ ಮತ್ತೆ ಇಂಜೆಕ್ಷನ್ ಮತ್ತೆ ಬರುತ್ತೆ. ಇದು ಹಾಕೊಂಡ್ರೆ ಮತ್ತೆ ಬರುತ್ತೆ. ನೀನ್ ನಿದ್ದೆ ಮಾಡ್ಬಿಟ್ಟಿರ್ತೀಯ. ಪೊಲೀಸ್ ಸ್ಟೇಷನ್ ಕಣ್ ತೆಗಿದ ತಕ್ಷಣ ಅಲ್ಲಿ ಒಳಗಡೆ ಇರ್ತೀಯ. ಆತರ ಇದು ಮೆಡಿಸನ್. ಬರೋವಾಗ ತಲೆ ಸುತ್ತು ಬರೋವಾಗ ತಲೆ ಸುತ್ತು ಬಂದು ಬಿದ್ದೋಗ್ಬಿಟ್ಟವನೆ ಅಂತ ಹೇಳ್ತೀನಿ ಅವ್ರಿಗೆ ನಾನು. ಅವ್ರು ಸರಿ ಬಿಡು ಆಯ್ತು ಅಂತಾರೆ. ತಿರ್ಗೋ ಮರ. ಏನ್ ಅಸಿಸ್ಟೆಂಟ್ ಇದೆಯಾ ನೀನು? ಕುಂಡಿಗೆ ಹಾಕ್ಸ್ಕೊಳ್ಳಿ. ನೋಡಪ್ಪ ಹೇಳ್ತಾ ಇದೀನಿ, ನನ್ನ ಮೇಲೆ ಎಲ್ಲಂದ್ರೆ ಚುಚ್ಚಿಬಿಡ್ತೀನಿ. ನನ್ನ ಮಾತು ಕೇಳು, ಹಂಗ ಮಾಡಬೇಡ. ಅದೆಲ್ಲ ಬರಲ್ಲ ಬಿಡು. ಅದೆಲ್ಲ ಬರ್ಬಾರ್ದು ಅಂತಾನೆ ನಾವು ಮಾಡಿರೋದು. ಅದೆಲ್ಲ ಕಿತ್ಬೇಡ ಬಿಡು ದಯವಿಟ್ಟು. ಬೇಡ ಸರ್. ಏನಕ್ಕೆ ಬೇಡ?
ಇರಿ ಸರ್ ಒಂದ್ ನಿಮಿಷ. ಏನ್ ಒಂದ್ ನಿಮಿಷ ಫೋನ್ ಗಿನೆಲ್ಲ ಮಾಡಕ್ ಹೋಗ್ಬೇಡ ಇವಾಗ. ಬೇಡ 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 ಏನ್ ಮಾಡ್ಬೇಡ ನೀನ್. ನೋಡಿ ಇವಾಗ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ದಯವಿಟ್ಟು ಬೇಡ ಸರ್. ನಮ್ಮ ಎತ್ತಣ ಬೇಡ ಸರ್. ಕಂಡೀಷನ್ ಹಾಕ್ಬಿಡ. ಏನ್ ಹೇಳ್ಬೇಕು ಹೇಳಿ ಸಾಕು. ಅವತ್ ನಾನೇ ಚಿನ್ನ ಎಲ್ಲ ಕದ್ದಿದ್ದು ಸರ್. ದಯವಿಟ್ಟು ಬೇಡ ಸರ್. ಅವತ್ತು ನಾನೇ ಚಿನ್ನ ಎಲ್ಲ ಕದ್ದಿದ್ದು. ಮನೆ ಶಿಫ್ಟಿಂಗ್ ಮಾಡೋವಾಗ ನಮ್ಗೆ ಸ್ವಲ್ಪ ಮೊಬೈಲ್ ಇಸ್ಕೊಳಕ್ಕೆ, ಟಿವಿ ಇಸ್ಕೊಳಕ್ಕೆ, ಫ್ರಿಡ್ಜ್ ಇಸ್ಕೊಳಕ್ಕೆ ದುಡ್ಡು ಇರ್ಲಿಲ್ಲ. ಸೊ ಅದಕ್ಕೆ ಇವತ್ತು ಕಳ್ತನ ಮಾಡ್ಬಿಟ್ಟೆ ನಾನು ಅಂತ ನೀನ್ ಅವ್ರಿಗೆ ಹೇಳ್ಬೇಕು. ಏನು ಇಂಡಿಷನ್ ಮಾಡ ಬಿಡಿ ಸರ್. ಹೇಳ್ತೀಯಾ? ಹೇಳ್ತೀನಿ ಬಿಡಿ. ಪೊಲೀಸರ್ಗೆ ಹೇಳ್ತೀಯಾ? ಹೇಳ್ತೀನಿ. ರೆಕಾರ್ಡ್ ಮಾಡ್ಕೊಂತೀನಿ ಸರ್. ಏನ್ ಸರ್ ಈ ತರ ಕೆಲಸ ಮಾಡ್ತಾ ಇದ್ದಾರೆ? ಮಾಡ್ಬೇಡಪ್ಪ ನಮ್ಮನ್ನ ಎತ್ತಾಕ್ ಬಿಡ್ತಾರ ಒಳಗಡೆ. ಆಮೇಲೆ ಇಲ್ಲ ಸರ್ ದಯವಿಟ್ಟು ನಮ್ಗೂ ಸಂಬಂಧ ಇಲ್ಲ ಸರ್. ಮಾತು ಕೇಳಪ್ಪ. ದೊಡ್ಡ ನಂಬಿಕೆ ಸರ್. ಹೇಳಿ ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ದಯವಿಟ್ಟು ಬೇಡ ಸರ್. ಹೇಳು. ದಯವಿಟ್ಟು ಬೇಡ ಸರ್. ಇಲ್ಲಿ ಬೇಡ ಸರ್. ವೆಂಕಟೇಶ್ ಅನ್ನೋ ನಾನು. ಹೇಳು ಸರ್. ನಂಗೂ ಸಂಬಂಧ ಬಿಡಿ ಸರ್. ಸೂದಿ ಹಾಕ್ತೀನಿ. ಸೂದಿ ಹಾಕೋಣ. ಏನ್ ಸರ್ ನೀವು ಹಿಂಗ್ ಮಾಡಿ ಎಲ್ಲ ಒಪ್ಪಂತಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊತ್ತು ಇವಾಗ ಸೂದಿ ಎತ್ತಿಟ್ಟ ಮೇಲೆ ಹಿಂಗ್ ಮಾಡಿದ್ರೆ ಸರಿ. ನಾನು ಹೇಳಿ ನೀನು ಸರ್. ನಮ್ಗೂ ಸಂಬಂಧ ಬಿಡಿ ಸರ್. ಬಿಡಿ ಸರ್ ಒಂದ್ ನಿಮಿಷ ಹೇಳ್ತೀನಿ. ನಾವ್ ಕರ್ದಿರೋ ನಮ್ಮ ಮನೆ ಶಿಫ್ಟಿಂಗ್ ಮಾಡಕಂತ ಸರ್. ಮನೆ ಶಿಫ್ಟಿಂಗ್ ಇದು. ಮನೆ ಶಿಫ್ಟಿಂಗ್ ಮಾಡುವಾಗ ಹಂಗ್ ಮಾಡ್ಬಿಟ್ಟಿದ್ದೀನಿ ಅಂತ ಹೇಳು ಸರ್. ದಯವಿಟ್ಟು ಹಂಗ್ ಮಾಡಲ್ಲ ಸರ್. ನಾನು ಮತ್ತೆ ಇನ್ನೇನ್ ಮಾಡ್ತೀಯಾ? ಎತ್ಕೊಂಡು ಓಡೋಗ್ಬಿಡ್ತೀಯಾ? ನಾನು ಆತರ ಮಾಡೇ ಇಲ್ಲ ಸರ್. ಮತ್ತೆ ಎತ್ಕೊಂಡು ತಿಂದು ಖಾಲಿ ಮಾಡ್ಬಿಡ್ತೀಯಾ? ನಾವೇನ್ ಕಷ್ಟವೇ ನಾವು ಈಸ್ಕೊಂತೀವಿ ಸರ್. ಆತರ ಮಾಡಕ್ ಅದೇ ಕಷ್ಟ ಪಡ್ದಂಗೆ ಇಸ್ಕೊಂಡ್ಬಿಟ್ಟಿದ್ಯಲ್ಲ. ಎಲ್ಲ 35 ಲಕ್ಷ ನಾವ್ ಚಿನ್ನ 35 ಲಕ್ಷ ಚಿನ್ನ ಎತ್ಕೊಂಡು ಹೋಗ್ಬಿಟ್ಟು ಎತ್ತಿದ್ಯಲ್ಲ ಸರ್. ಪಾಪ ನೀನ್ ಸುಮ್ನೆ ಇದೆಲ್ಲ ಮಾಡ್ಬೇಡ. ಬಾ ಅಲ್ಲಿ ಸ್ಟೇಷನ್ ಅಲ್ಲಿ ಅವ್ರ ಪೊಲೀಸ್ ಅವರೇ ನಿನ್ಗೆಲ್ಲ ಬಾಯ್ ಸರ್. ನಾವೇನ್ ಎತ್ತ ಇಲ್ಲ ಸರ್. ಬಾ ಅವರೆಲ್ಲ ಬಾಯ್ ಬಿಡಿಸ್ತಾರ. ಬಾ ನಿನ್ಗೆ ಅವರು ಬರ್ರಿ ಅಣ್ಣ. ಸರ್ ದಯವಿಟ್ಟು ಇದ್ ಮಾಡಕ್ ಹೋಗ್ಬಿಡಿ ಸರ್. ಇನ್ನೇನ್ ಮಾಡ್ಬೇಕು ಸರ್? ದಯವಿಟ್ಟು ನಂಗೆ ಇದ್ ಮಾಡ್ಬಿಡಿ ಸರ್ ಪ್ಲೀಸ್ ಸರ್. ನನ್ ಮಾತು ಕೇಳೋ. ಇದು ಫೈನಲ್ ಡೇ ನಿನ್ಗೆ. ನಾಳೆಯಿಂದ ನೀನು ರೋಡಲ್ಲಿ ಓಡಾಡಲ್ಲ, ಜೈಲಲ್ಲಿ ಇರ್ತೀಯ. ಸರ್ ನಾನು ಕಳ್ತನ ಮಾಡಿಲ್ಲ ಸರ್. ಕಳ್ತನ ಮಾಡಿದ್ಯಲ್ಲ 35 ಲಕ್ಷ ಚಿನ್ನನ. ಸರ್ ನಮ್ಮ ಎತ್ತ ನಾ ಮಾಡಿಲ್ಲ ಸರ್. ನೆಕ್ಲೇಸ್ ಮತ್ತೆ ಅದು ಉಂಗ್ರ ಗಿಂಗ್ರ ಆಮೇಲೆ ಅವ್ರದ್ದು ಚೈನು ಎಲ್ಲ ಮಾಂಗಲ್ಯ ಚೈನ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ಯಾ. ಅವ್ರ ಮದ್ವೆಗೆ ಅಂತ ಇಟ್ಟಿದ್ರಮ್ಮ ದುಡ್ಡೆಲ್ಲ ಅದೆಲ್ಲ ಎತ್ತಿದ್ಯಲ್ಲ. ಬಾ ಇವಾಗ ಬಾ. ನಾವ್ ವೆಂಕಟೇಶ್ ಅಲ್ಲ ಸರ್. ನಂಗೆ ನೀನ್ ಹೇಳಿ ಇವಾಗ ಅಲ್ಲಿ ವೆಂಕಟೇಶ್ ಅಂತ. ನಾವ್ ಸಯ್ಯದ್ ಸರ್. ನನ್ನ ಹೆಸರು ಸೈಯದ್ ವೆಂಕಟೇಶ್ ಅಂತ ಹೇಳು. ಸಯ್ಯದ್ ವೆಂಕಟೇಶ್ ಆಗಲ್ಲ. ಆಗುತ್ತಾ? ಬಾ ಏನಾಗಲ್ಲ. ಬಾ 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 ಬಾ. ಬರ್ತೀಯ ತಾನೆ? ಇಲ್ಲ ಸೂದಿ ಹಾಕ್ಲಾ? ನಡೀರಿ ಹೋಗೋಣ. ಸೂದಿ ಹಾಕ್ಸ್ಕೊಂಬಿಡಿ. ಇಲ್ಲ ಏ ಬೇಡ ಬಿಡಿ. ಆಮೇಲೆ ಗಲಾಟೆ ಮಾಡಿದ್ರೆ ನೀನು ಏನೋ ಮಾಡಲ್ಲ. ಏನ್ ಗಲಾಟೆ ಮಾಡ್ತೀಯ ನೀನು? ಗಲಾಟೆ ಮಾಡ್ತೀಯ ನೀನು? ತಿರುಗುತ್ತೆ. ಏನು ಮಾಡಲ್ಲ ಬಿಡಿ ಸರ್. ದೇವ್ರನಿಗೆ ಏನು ಮಾಡಲ್ಲ. ಏನಕ್ ಮಾಡಲ್ಲ? ನೀನ್ ಮಾಡ್ತೀಯ ಇಲ್ಲೇ ಹಿಂಗ ಅಲ್ಲೊಂದ್ಮೇಲೆ ಗಲಾಟೆ ಮಾಡಿದ್ರೆ ಬಿಡಿ ಸರ್. ಬಿಡಿ ಸರ್. ಕೊಡ್ಬೇಡಿ ಸರ್. ಮತ್ತೆ ಇನ್ನೇನ್ ಕೊಡ್ಬೇಕು? ಮಾತ್ರೆ ಕೊಡ್ಲಾ? ಬೇಡ ಸರ್. ಮತ್ತೆ ಸಿರಪ್ ಕೊಡ್ಲಾ? ಬೇಡ ಸರ್. ಜ್ಯೂಸ್ ಏನು ಬೇಡ. ಸುಮ್ಮನೆ ಸರ್. ನೋಡಪ್ಪ ಹಂಗೆಲ್ಲ ಮಾಡ್ಬೇಡ. ಆಮೇಲೆ ಇದ್ ಮಾಡ್ತೀರಾ ಸರ್ ನೀವು? ನೀವು ಅಮಾಯಕ ಅಂತ ಏನಕ್ಕೆ ಅನ್ಕೊಂತೀಯ? ಕಿಲಾಡಿ ಅನ್ಕೊ ನೀನು. ದಯವಿಟ್ಟು ಅದರ ಆಗಲ್ಲ ಸರ್. ನಗ್ನಗ್ತಾ ಖುಷಿ ಆಗಿದ್ಯಾ? ಕಿಲಾಡಿ ನೀನು ಸರ್. ನಾವು ಆತರ ಕೆಲಸ ಮಾಡ್ತೀಯ? ಬಾ ಇವತ್ತಿಂದ ಮಾಡ್ಬಾ. ಪ್ಲೀಸ್ ಹಂಗ್ ಮಾಡ್ಬೇಡ ಸರ್. ಪ್ಲೀಸ್ ಹಂಗ್ ಮಾಡ್ಬೇಡ ಪಾಪ. ಪ್ಲೀಸ್ ಹಂಗ್ ಮಾಡ್ಬೇಡ ಪಾಪ. ದಯವಿಟ್ಟು ಬೇಡ ಸರ್. ಏನಕ್ ಬೇಡ? ಆತರ ಮಾಡೋದಿಲ್ಲ ಸರ್. ಪ್ಲೀಸ್ ಸರ್. ಏನಕ್ ಬೇಡಲ್ಲ? ನಾ ಮಾಡೋದಿಲ್ಲ ಸರ್. ಬಿಡಿ ಸರ್. ಬನ್ನಿ ಬ್ರೋ. ಬಿಡಿ ಬ್ರೋ. ಬ್ರೋ ಹಂಗ್ ಮಾಡ್ಬೇಡಿ ಬ್ರೋ. ನೀವು ನೋಡಕ್ಕೆ ದಾಡಿ ಗಿಡಿ ಬಿಟ್ಕೊಂಡು ಚೆನ್ನಾಗಿದ್ದೀರಾ. ವೆಂಕಟೇಶ್ ಅಂತ ಸುಮ್ನೆ ಇದ್ ಮಾಡ್ಬಿಡಿ. ಬ್ರೋ ವೆಂಕಟೇಶ್ ಅಂತ ಹೇಳಿ ಬ್ರೋ. ಸೈಯದ್ ವೆಂಕಟೇಶ್ ಅವರ ಸರ್. ಸೈಯದ್ ವೆಂಕಟೇಶ್ ಅಲ್ಲ ಬಿಡಿ ಸರ್. ಸೈಯದ್ ವೆಂಕಟೇಶ್. ಒಪ್ಪ ವೆಂಕಟೇಶ್. ಬೇಡ ಸರ್. ದಯವಿಟ್ಟು ಹಂಗ್ ಮಾಡ್ಬಿಡಿ ಸರ್. ದಯವಿಟ್ಟು ಹಂಗ್ ಮಾಡ್ಬೇಡಿ ಸರ್. ನಾವು ಮಾಡೋದಿಲ್ಲ ಆ ಕೆಲಸ. ಇವಾಗ ಮಾಡಿ. ಬೇಡ ಸರ್. ನಾವು ಮಾಡಲ್ಲ ಸರ್. ನೀನ್ ಮಾಡಿಲ್ಲಪ್ಪ. ಬೇರೆಯವ್ನ್ ಮಾಡವನೇ ಆ ಕೇಸ್ ನೀನ್ ಒಪ್ಕೊ ಅಂತ ಹೇಳ್ತಿರೋದು ನಾವು. ನಾವು ಮಾಡೋದಿಲ್ಲ ಸರ್. ಬರಲ್ಲ ಬಿಡು. ಮುರ್ದ್ಗಿಡ್ದು ಹಾಕ್ಬಿಟ್ಟಿ ಅದನ್ನ ಆಮೇಲೆ ತೆಗೀರಿ ಸರ್. ಅದು ಬರಲ್ಲ ಬಿಡು. ಓದ್ತೀನಿ ಬಿಡಿ ಸರ್. ದಯವಿಟ್ಟು ಎಲ್ಲ ಐತಿಯಾ? ಮನೆಗೆ ಹೋಗಿ ಬಿಡಿ ಸರ್. ನೋಡ ಅವ್ರ ಫೋನ್ ಮೇಲೆ ಫೋನ್ ಮಾಡ್ತಾನೆ. ಸಂಬಂಧ ಇಲ್ಲ ಸರ್. ನಮ್ಗೆ ಮಾಡ್ತಾ ಇದೀವಿ ಸರ್. ವೆಂಕಟೇಶ್ ಅಲ್ಲ ಸರ್. ಸೈಯದ್ ವೆಂಕಟೇಶ್. ಸೈಯದ್ ವೆಂಕಟೇಶ್ ಅಲ್ಲ ಬನ್ನಿ ಸರ್. ಮತ್ತೆ ನಾನು ಸೈಯದ್ ಸುಯಲ್ ಸರ್. ಸೈಯದ್ ಸುಯಲ್ ಸರ್. ಸುಯಸ್ ವೆಂಕಟೇಶ್ ನಾನು ಹೇಳ್ತಿರೋದು. ದಯವಿಟ್ಟು ಸರ್. ಆಗಲ್ಲ ಸರ್. ಮಾಡ್ಬೇಡ ಹಂಗ್ ಮಾಡ್ಬೇಡ. ಬಾ. ಎಷ್ಟು ಶೇಕ್ ಮಾಡ್ತೀವಿ ಅಷ್ಟು ಪವರ್ ಬರ್ತೀವಿ. ನನ್ ಮಾತ್ ಕೇಳು. ಮಾಡ್ಬೇಡ. ಹಾಕ್ಸ್ಕೊಂಬಿಡು. ಬೇಡ ಸರ್. ಹಾಕ್ಸ್ಕೊಂಬಿಡು. ಬೇಡ ಸರ್. ಹಾಕ್ಸ್ಕೊಂಬಿಡು. ಹಾಕ್ಸ್ಕೊಂಬಿಡಪ್ಪ. ಬೇಡ ಸರ್. ವೆಂಕಟೇಶ ನೋಡು. ವೆಂಕಟೇಶ್ ಅಲ್ಲ ಸರ್. ಸೈಯದ್ ಸರ್. ಬಿಡಿ ಸರ್. ದಯವಿಟ್ಟು ಬಿಡಿ. ವೆಂಕಟೇಶ್ ಸರ್. ಬಿಡಿ ಸರ್. ಮಾಡೋದಿಲ್ಲ ಸರ್ ಅಂತ ಕೆಲಸ. ಹೌದಾ? ದೇವರಾಣೆಗೆ ಮಾಡಲ್ಲ. ಏನ್ ಸೈ ಅದ್ ಹಿಂಗ್ ಮಾಡ್ಬಿಟ್ಟ ನೀನು? ಕೆಲಸ ಎಲ್ಲ ಸರ್. ನಮ್ಗೆ ಹೇಳಿ ಮನೆ ಶಿಫ್ಟಿಂಗ್ ಅಂತ ಸರ್ ಹೇಳಿತು. ಮನೆ ಶಿಫ್ಟಿಂಗ್ ಅಲ್ಲೇ ಇದು ನಡೆದಿರೋದು ವಿಷಯ. ನಮ್ಗೆ ಸಂಬಂಧ ಇಲ್ಲ ಸರ್. ನಾವು ಮುಟ್ಟಕ್ಕೆ ಹೋಗಲ್ಲ ಸರ್. ಆ ಥರ ಯಾರಿಗೆ ಕೇಳಿ ನಾವು ಬಿಡ್ಬೇಕು. ನಾವು ಆ ಥರ ಮಾಡಕ್ ಹೋಗಿಲ್ಲ. ಹೌದಾ? ನಿಯತ್ತಾಗಿ ದುಡಿತೀರಾ? ನಿಯತ್ತಾಗಿ ದುಡ್ಕೊಂಡು ನಾವು ಇದು ಮಾಡ್ಕೊಂಡಿದ್ದೀವಿ ಸರ್. ಇವಾಗ ಮೋಸ ಮಾಡಕ್ ಇಷ್ಟಪಡಲ್ಲ.
ಯಾಕೆ ಮಾಡಬಾರ್ದು ಮೋಸ? ನಾನು ಇದನ್ನ ಮೋಸ ಮಾಡೋದು ಇಲ್ಲ, ನನಗೆ ಇಷ್ಟ ಆಗಲ್ಲ ಸರ್. ಹೌದಾ? ನಿಜನಾ? ದೇವ್ರನ್ನ ಸರಿ, ಕೈ ಕೊಡಿ. ನಿಮ್ಮ ಒಳ್ಳೆ ಕೆಲಸಕ್ಕೆ ದೇವ್ರು ನಿಮ್ಮನ್ನು ಚೆನ್ನಾಗಿಡಲಿ, ಒಳ್ಳೆ ಕೆಲಸಗಳು ಬರಲಿ, ದೇವ್ರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಸರಿನಾ? ನಾವು ಇಷ್ಟೊತ್ತು ಮಾಡಿದ್ದು ತಮಾಷೆ, ಕಾಮಿಡಿ. ಇಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ಇದೆ. ಹ್ಯಾಪಿಯಾಗಿದೆ ನಂಗೆ ಈಗ ಜೀವನದಲ್ಲಿ ಖುಷಿಯಾಗಿದೆ. ಸರಿನಾ? ನಾವು ಮಾಡೋ ಉದ್ದೇಶ ಏನಂದ್ರೆ, ಈ ಹೈವೇಗಳಲ್ಲಿ ಗುರುತು ಪರಿಚಯ ಇಲ್ಲ ಕಾರ್ಗಳಿಗೆ ಅಡ್ಡ ಹಾಕ್ತಾರೆ, ಡ್ರಾಪ್ ಮಾಡಿ ಅಲ್ಲಿವರೆಗೂ ಬಿಡಿ ಅಂತ. ಆ ಥರ ಅದು ಹತ್ತೋದು ತಪ್ಪು. ಹತ್ತಿದ್ರೆ ಈ ಥರ ಏನಾದ್ರು ತೊಂದರೆಗಳಾಗುತ್ತೆ. ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ಅಥವಾ ಕಿಡ್ನಿ ಹಾರ್ಟ್ ಎತ್ಕೊಳ್ಳೋದು, ಕಣ್ಣು ಎತ್ಕೊಳ್ಳೋದು, ಅಥವಾ ಹೆಣ್ಮಕ್ಳು ಏನಾರು ಇದ್ರೆ ಅವ್ರನ್ನೇನೋ ಕರ್ಕೊಂಡೋಗಿ ರೇಪ್ ಗೀಪ್ ಮಾಡಿ ಬಿಸಾಕೋದು, ಈ ಥರ ಎಲ್ಲ ನಡೀತಾ ಇರ್ತದೆ. ಸೊ ಹಂಗಾಗಿ ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಗಳಲ್ಲಿ ಮಾತ್ರ ಓಡಾಡಬೇಕು. ಈ ಥರ ಪ್ರೈವೇಟ್ ಕಾರ್ಗಳಲ್ಲಿ ಕೈ ಹಾಕ್ಬಿಟ್ಟು ಹತ್ಬಾರ್ದು ಅಂತ ಒಂದು ಸಂದೇಶ ಕೊಡೋಕ್ಕೆ ಈ ಥರ ಮಾಡ್ತೀವಿ ನಾವು. ಸರಿನಾ? ಸೊ ಇದು ಇಲ್ಲೊಂದು ಮಾತು ಹೇಳಿ ನೀವು, ದಯವಿಟ್ಟು ಗುರುತು ಪರಿಚಯ ಇಲ್ದಿರೋ ಕಾರ್ಗಳಲ್ಲಿ ಹೋಗಬೇಡಿ, ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಓಡಾಡಿ, ಹುಷಾರಾಗಿರಿ ಅಂತ ಇಲ್ಲೊಂದು ಮಾತು ಹೇಳಿ. ದಯವಿಟ್ಟು ಗುರುತು ಪರಿಚಯ ಇರ್ತೀರಾ ಯಾರು ಹೋಗ್ಬೇಡ್ರಿ, ಕಾರುಗಳಲ್ಲಿ ಹೋಗ್ಬೇಡ್ರಿ, ಕಾರಲ್ಲಿ ಹೋಗ್ಬೇಡ್ರಿ, ಬಸ್ಸಲ್ಲಿ, ಆಟೋದಲ್ಲಿ ಹೋಗಿ ಟ್ಯಾಕ್ಸಿಯಲ್ಲಿ ಹೋದ್ರಿ ಮಾತ್ರ ಓಡಾಡಿ, ಹುಷಾರಾಗಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಎಲ್ಲರೂ ನೋಡಿ.